ಅಂಡ್ ಯೂಶಲಿ ಏನಂದ್ರೆ ರೌಂಡ್ ಫಿಗರ್ ಪೇಮೆಂಟ್ ಮಾಡ್ಬಿಟ್ಟಿರ್ತೀನಿ ನಾನು. ಈ ತರ ಸಿಕ್ಕಿದ್ರೆ ಲಾಸ್ ಆಕ್ಚುಲ್ ಆಗೋತ್ರ. ಇದುವರೆಗೂ ನನ್ನ ತಂದೆ ತಾಯಿ ಈ ಸಿನಿಮಾದಲ್ಲಿ ಎಷ್ಟು ದುಡ್ಡು ಬಂತು, ಎಲ್ಲಿ ಖರ್ಚಾಯ್ತು, ಏನ್ ಮಾಡ್ತಾ ಇದೆಯಾ ಅಂತ ಇವತ್ತು ಕೇಳಿಲ್ಲ. ಮೋಸ್ಟ್ಲಿ ಕ್ವಶನ್ ಕೇಳಂಗಿಲ್ಲ, ಬೇಡ ಅನ್ಕೊಳ್ತೀನಿ ಮೋಸ್ಟ್ಲಿ. ಏನೇ ಸಿನಿಮಾ ರಿಲೇಟೆಡ್ ಏನೇ ಇದ್ರು ಈ ಫೋನ್ಗೆ ಬರೋದು. ಸೊ ಈ ಫೋನ್ ನನಗೆ ಅಪ್ರಿಶಿಯೇಟಿಂಗ್ ವ್ಯಾಲ್ಯೂ ನನಗೆ ತಂದ್ಕೊಟ್ಟಿರೋದು. ಯಾಕಂದ್ರೆ ಹಾಗೆ ತುಂಬಾ ಸ್ಟೋನ್ಸ್ ಇದ್ರೆ ಅದ್ರ ವ್ಯಾಲ್ಯೂ ಇಸ್ ವೆರಿ ಡಿಪ್ರಿಶಿಯೇಟಿಂಗ್. ಸೊ ಯು ಹ್ಯಾವ್ ಟು ಮೇಕ್ ಅ ಸ್ಮಾರ್ಟ್ ಚಾಯ್ಸ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಂಜಲ್ ಮನಿ ಕನ್ನಡ. ಎಸ್, ಇವತ್ತು ನಮ್ಮ ಜೊತೆಗೆ ಸ್ಪೆಷಲ್ ಗೆಸ್ಟ್ ಅನ್ನ ಕರ್ಕೊಂಡು ಬಂದಿದ್ದೀನಿ. ಅದು ಕೂಡ ಮೂಗುತಿ ಸುಂದರಿ ಅಂತಾನೆ ಕರೀತಾರೆ. ಆರ್ಟಿಸ್ಟ್ ಲೈಫ್ ನ ಫಿನಾನ್ಷಿಯಲ್ ಸ್ಟೇಟಸ್ ಹೆಂಗೆ, ಅವ್ರು ಲೋನ್ ಕೊಡ್ಬೇಕಾದ್ರೆ ಏನ್ ನೋಡಿ ಕೊಡ್ತಾರೆ, ಸಪ್ತಮಿ ಅವ್ರನ್ನ ನೋಡಿ ಕೊಡ್ತಾರ ಇಲ್ಲ, ಇವತ್ತು ಕಂಪ್ಲೀಟ್ ಆಗಿ ಮಾತಾಡೋಣ ಮೇಡಮ್ ಜೊತೆಗೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಲೀಲಾ ಅವರೇ, ನೀವು ಐಡಿಯಾ ಕೊಟ್ಟಿದ್ದಕ್ಕೆ, ನಮಗೆ ಈ ತರ ಮಾಡೋಣ ಬನ್ನಿ ಸರ್ ಅಂದಾಗ ನಾವು ಅಕ್ಸೆಪ್ಟ್ ಮಾಡಿದ್ರಲ್ಲ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ಚಂದನ್. ಎಸ್ ಮೇಡಮ್, ಸಪ್ತಮಿ ಗೌಡ ಅನ್ನೋದಕ್ಕಿಂತ ನಂಗೆ ಲೀಲಾ ಅಂತ ಕರೆಯಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸ್ಪೆಷಲೈಸ್ ಕಾಂತಾರದಲ್ಲಿ ನಿಮಗೆ ಆ ಹೆಸರು ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಎಸ್, ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಕಾಂತಾರ ಹೇಗಿತ್ತು ಮೇಡಮ್? ಅದು ಅಂದ್ರೆ ನಾನು ರೆಮ್ಯುನರೇಷನ್ ವಿಚಾರನೂ ಮಾತಾಡ್ತಿದ್ದೀನಿ, ಜೊತೆಗೆ ಆ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್. ಬಿಕಾಸ್ ನೀವು ಬ್ಯಾಕ್ ಗ್ರೌಂಡ್ ಅದಲ್ಲ, ಅಪ್ಪಾಜಿ ಬಂದು ಪೊಲೀಸ್ ಆಫೀಸರ್, ಈ ಸಿನಿಮಾಗೆ ಯಾಕೆ ಬರಬೇಕು ಅನ್ಕೊಂಡ್ರಿ? ಸೊ ಅದಕ್ಕೆ ನಾನು ಯಾವ್ದನ್ನು ನಾನು ಇಷ್ಟು ರೆಮ್ಯುನರೇಷನ್ ಅದ್ ಮತ್ತೊಂದು ಏನ್ ಹೇಳಿರ್ಲಿಲ್ಲ. ಐ ಸೆಡ್ ಸರ್ ನಿಮ್ಗೆ ಏನ್ ವಾಟ್ ಎವರ್ ಫೀಸ್ ನಿಮ್ಗೆ ಏನ್ ಅನ್ಸುತ್ತೆ ದಟ್ ಅಷ್ಟೇ. ಸೊ ಅವಾಗ ಒಂದು ಅಗ್ರಿಮೆಂಟ್ ಆಯ್ತು. ಐ ಥಿಂಕ್ ನನ್ಗೆ ಫಸ್ಟ್ ಇನಿಷಿಯಲ್ ಏನಂತಾರೆ, ನನಗೆ ಅಗ್ರಿಮೆಂಟ್ ಪ್ರೊಸೆಸ್ ಆಗ್ಬೋದು, ಆ ಲೀಗಲ್ ಪ್ರೊಸೆಸ್ ಆಗ್ಬೋದು, ಸ್ಟಾರ್ಟ್ ಆಗಿದ್ದು ಕಾಂತಾರದಿಂದ. ಯಾಕಂದ್ರೆ ನಾನು ಅಲ್ಲಿಂದ ನಾನು ಕಲಿತೆ ದಟ್ ನೆಕ್ಸ್ಟ್ ಸಿನಿಮಾ ಆದ್ಮೇಲೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಎಲ್ಲಾನು ಲೀಗಲೈಸ್ಡ್ ಆಗಿ ಬಾಂಡ್ ಪೇಪರ್ ಮೇಲೆ ಬಂದು ಸಿಗ್ನೇಚರ್ಸ್ ಆಗಬೇಕು ಅಂತ. ಸೊ ಅದು ನನ್ನ ಕಡೆಯಿಂದ ಆಕ್ಚುಲಿ ಇನಿಷಿಯೇಟ್ ಆಗಿದ್ದಲ್ಲ, ಹೊಂಬಾಳೆ ಸಂಸ್ಥೆಯಿಂದಾನೇ ಇನಿಷಿಯೇಟ್ ಆಗಿದ್ದು ಅದು. ಅಂದ್ರೆ ಒಂದು ಅಗ್ರಿಮೆಂಟ್ ಆಗ್ಬೋದು, ಆ ಡಾಕ್ಯುಮೆಂಟೇಶನ್ ಆಗ್ಬೋದು ಅದು. ಸೊ ನಾನು ಅದನ್ನ ಕಲಿತೆ. ಸೊ ಅದನ್ನ ಇವತ್ತು ಯಾವ ಸಿನಿಮಾ ಮಾಡ್ತಾ ಇದ್ದೀನಿ ಅಲ್ಲಿವರೆಗೂ ಆ ಪ್ರೊಸೆಸ್ನ ನಾನು ಅಳವಡಿಸ್ಕೊಂಡ್ಬಂದಿದ್ದೀನಿ. ಎಸ್, ಸೊ ದಟ್ ಅಗ್ರಿಮೆಂಟ್ ಪ್ರತಿಯೊಂದು ಅಗ್ರಿಮೆಂಟ್ ಅಲ್ಲಿ ಆಗ್ಬೇಕು, ಅದು ಬಾಂಡ್ ಪೇಪರ್ ಮೇಲೆ ಹೋಗ್ಬೇಕು, ಸಿಗ್ನೇಚರ್ಸ್ ಆಗ್ಬೇಕು ಅಂತ. ಅದು ಸಿನಿಮಾ ಆಗಿರ್ಬೋದು, ಅಥವಾ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಆಗಿರ್ಬೋದು, ಅಥವಾ ಆಡ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದೊಂದು ಅಗ್ರಿಮೆಂಟ್ ಆಗಿ ನಾನು ಫಾರ್ ಶೋರ್ ಅದನ್ನ ಬಾಂಡ್ ಪೇಪರ್ ಮೇಲೆ ಮಾಡಿಸ್ತೀನಿ. ಸೊ ಅದಾದ್ಮೇಲೆ ಆ ಪ್ರೊಸೆಸ್ ಆಯ್ತು. ಅದಾಗಿ ಸಿನಿಮಾ ಹಿಟ್ ಆದ್ಮೇಲೆ ಎಲ್ಲ ಆರ್ಟಿಸ್ಟ್ಗೂ ಹೊಂಬಾಳೆ ಕಡೆಯಿಂದ, ಯಾಕಂದ್ರೆ ಎಲ್ರೂ ಅವರು ಡೆಟ್ ಗಿವನ್ ದೇರ್ ಹಾರ್ಟ್ ಅಂಡ್ ಸೋಲ್ ಸಿನಿಮಾಗೋಸ್ಕರ. ಸೊ ಅದಾದ್ಮೇಲೆ ನಾವು 100 days ಅಥವಾ ಏನು ಸಕ್ಸಸ್ ಮೀಟ್ ಅಂತ ಮಾಡಿದ್ವಿ. ಅವಾಗ ಎಲ್ರಿಗೂ ಅವರು ಬೋನಸ್ ಅಂತ ಕೊಟ್ರು. ಸೊ ಪ್ರತಿಯೊಂದು ಆರ್ಟಿಸ್ಟ್ ಆಗಿರ್ಬೋದು ಎಲ್ರಿಗೂ ಬೋನಸಸ್ ಅಂತ ಕೊಟ್ರು. ಸೊ ಅದು ಯಾವಾಗ್ಲೂ ಅಷ್ಟೇ, ಒಂದು ಸಿನಿಮಾ ಅಷ್ಟು ದೊಡ್ಡದಾಗಿ ಹಿಟ್ ಆಗಿ ಅಪಾರ್ಟ್ ಫ್ರಮ್ ದ ಅಗ್ರಿಮೆಂಟ್ ನ ಬಿಟ್ಟು ಒಂದು ಬೋನಸ್ ಅಂತ ಸಿಕ್ತು. ಅವಾಗ ನಮಗೆ ನಮ್ಮ ಕೆಲಸದಲ್ಲಿ ಮಾತ್ರ ಬೋನಸ್ ಇಲ್ಲ, ಸಿನಿಮಾದಲ್ಲಿ ಹಿಟ್ ಆದ್ರೆ ಬೋನಸ್ ಅಂತ ಕೊಡ್ತಾರೆ. ಅಂದ್ರೆ ಆ ಸಂಸ್ಥೆ ಅದು ಫಸ್ಟ್ ಟೈಮ್ ಮಾಡಿದ್ರು ಎಲ್ರಿಗೂನು. ಸೊ ನನ್ಗೂ ಒಂದು ಬೋನಸ್ ಅಂತ ಸಿಕ್ತು. ನನಗೆ ಫಸ್ಟು ಚಿಕ್ಕ ವಯಸ್ಸಲ್ಲಿ ನನ್ಗೊಂದು ಅಮ್ಮ ಯಾವಾಗ್ಲೂ ಹೇಳೋರು, ನನ್ಗೆ ವಾಚ್ ಹಾಕೊಳ್ಳೋದು ತುಂಬಾ ಅಭ್ಯಾಸ ಆಯ್ತು, ಭಾಳ ವಾಚಸ್ ಇತ್ತು. ಸೊ ಪ್ರತಿ ಬರ್ತ್ಡೇಗೆ ವಾಚಸ್ ಕೊಡ್ಸೋರು. ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ ಅಮ್ಮ ಹೇಳಿದ್ರು, ನೀನು ತುಂಬಾ ಚೆನ್ನಾಗಿ ಮಾಡಿ ಗೆದ್ರೆ ಈ ಕಾಂಪಿಟೇಷನ್ ಅಲ್ಲಿ ನಾನು ರೋಲೆಕ್ಸ್ ಕೊಡಿಸ್ತೀನಿ ನಿನಗೆ. ಬ್ಯಾಕ್ ದೆನ್ ಐ ಥಿಂಕ್ ಇಟ್ ವಾಸ್ 15 years ago. ಸೊ ಅವಾಗ್ಲೇನೆ ರೋಲೆಕ್ಸು ಇಟ್ ವಾಸ್ ಅರೌಂಡ್ 3.5-4 lakhs ಆ ಟೈಮಲ್ಲೇ. ಸೊ ನಾನು ಚೆನ್ನಾಗಿ ಮಾಡಿದೆ. ನನ್ನ ಅವಾಗ ಡೀಲರ್ಸ್ ಇಲ್ಲ ಬ್ಯಾಂಗ್ಳೂರಲ್ಲಿ. ಇವಾಗ ಸ್ಟೋರ್ಸ್ ಇದೆ, ಯು ಕ್ಯಾನ್ ಗೋ, ಬಟ್ ಅವಾಗ ಇರಲಿಲ್ಲ. ಸೊ ಹೋಗಿ ಫಸ್ಟು ವಿಚಾರಿಸಿದ್ವಿ, ಅದೆಲ್ಲ ಆಯಿತು. ಬಟ್ ಅವಾಗ ಪ್ರೈಸ್ ಹೇಳಿದ್ರು. ಸೊ ಅಮ್ಮ ಸೈಡ್ ಇದು ನಮ್ಮ ಬಜೆಟಲ್ಲಿಲ್ಲ, ಸೊ ಪ್ರಾಬಬ್ಲಿ ಯಾವಾಗಾದ್ರೂ ಫ್ಯೂಚರಲ್ಲಿ ಸೈಡ್ ಇಲ್ಲ ಪರವಾಗಿಲ್ಲ ನಾನೇ ಒಂದಿನ ತಗೊತೀನಿ ಅಂತ. ಸೊ ನಾನು ಐ ವಾಂಟೆಡ್ ಒನ್ ಲಕ್ಸುರಿ ಹ್ಯಾಂಡ್ ಬ್ಯಾಗ್. ಅದು ಯೂಶಲಿ ಇರುತ್ತೆ ಎಲ್ರಿಗೂ, ಹೆಣ್ಮಕ್ಳಿಗೆ ವಾಂಟ್ ಟು ಬೈ ಸಮಥಿಂಗ್ ಲಕ್ಸುರಿಯಸ್ ಅಂತ. ಸೊ ಅದಾದ್ಮೇಲೆ ನನ್ನ ಫಸ್ಟ್ ಕಾಂತಾರದ ಬೋನಸ್ ಆಗಿ ರೆನ್ಯುಮರೇಷನ್ ಎಲ್ಲ ಬಂದು ಒಂದಿಷ್ಟು ಆ ಸಿನಿಮಾ ಆದ್ಮೇಲೆ ಒಂದಿಷ್ಟು ಕೊಲಾಬ್ರೇಷನ್ಸು ಆಡ್ಸ್ ಎಲ್ಲ ಆಯ್ತು. ಸೊ ಆ ಪ್ರೊಸೆಸ್ ಅಲ್ಲಿ ನಾನು ರೋಲೆಕ್ಸ್ ತಗೊಂಡೆ ಅವಾಗ. ಸೊ ಅದು ದಟ್ ವಾಚ್ ವಿಲ್ ಆಲ್ವೇಸ್ ರಿಮೇನ್ ಸ್ಪೆಷಲ್ ನನಗೆ. ಅಂದ್ರೆ ನಿಮ್ಮ ಬೋನಸ್ ಅಲ್ಲಿ ತಗೊಂಡಿರೋದು ಕಾಂತಾರದ ಬೋನಸ್ ಅಲ್ಲಿ ರೋಲೆಕ್ಸ್ ಅದು ಆಕ್ಚುಲಿ ಒಂದ್ ಬ್ಯಾಗ್ ತಗೊಂಡೆ, ಅದ್ರ ಜೊತೆ ರೋಲೆಕ್ಸ್ ತಗೊಂಡೆ. ಅಂದ್ರೆ ನಿಮ್ಗೆ ಒಂದು ರೋಲೆಕ್ಸ್ ತಗೊಳಕ್ಕೆ 15 years ಟೈಮ್ ಬೇಕಾಗಿತ್ತು. ಅಂದ್ರೆ ಅದು ಪ್ರಾಬಬ್ಲಿ ನಾನು ಯೋಚನೆ ಮಾಡಿರ್ಲಿಲ್ಲ. ಅಂದ್ರೆ ಪ್ರತಿನಿತ್ಯ ಏನ್ ಯೋಚನೆ ಮಾಡ್ತಾ ಇಲ್ಲ, ನಾನು ಒಂದಿನ ರೋಲೆಕ್ಸ್ ತಗೋಬೇಕು ಅಂತ ಏನಿಲ್ಲ. ಬ್ಯಾಕ್ ಆಫ್ ದ ಮೈಂಡ್ ಇತ್ತು ಯಾವತ್ತೂ ಒಂದಿನ ತಗೊಂತೀನಿ ಅಂತ. ಬಟ್ ಅದು ನನ್ನ ಫಸ್ಟ್ ಅರ್ನಿಂಗ್ ಇಂದ, ಮೇಜರ್ ಅರ್ನಿಂಗ್ ಇಂದ ಅದು ಸಾಧ್ಯ ಆಯ್ತು.
ಸೊ ಐ ಥಿಂಕ್ ಅದು ಎಲ್ರಿಗೂ ಕನ್ಸುಗಳಿರುತ್ತೆ, ಏನ್ ತಗೊಬೇಕು ಅಂತ. ಅದಾದ್ಮೇಲೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ, ನಾನು ಹುಟ್ಟಿದ ಮೇಲೆ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದ್ರು. ಸೊ ಯೂಶಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಅಂಡ್ ಎವ್ರಿಥಿಂಗ್ ಅಂತ ಗೋಲ್ಡ್ ತಗೊಂತೀನಿ. ಸೊ ದಟ್ ಈಸ್ ಮೈ ಮೇಜರ್ ಇನ್ವೆಸ್ಟ್ಮೆಂಟ್. ಅದು ಬಿಟ್ಟು ಅದಾದ್ಮೇಲೆ ಸಿನಿಮಾಗಳು ಎಲ್ಲ ಆಗಿ ಯೂಶಲಿ ನನಗೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಏನೇ ಖರ್ಚು, ಏನೇ EMI ಮತ್ತೊಂದು ಏನೇ ಖರ್ಚು ಮಾಡಿ ಎಲ್ಲ ಮಾಡಿದ್ರು ಒಂದಿಷ್ಟು ಸೇಫ್ಟಿ ನೆಟ್ ಮನಿ ಅಂತ ನನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಇದ್ದೇ ಇರುತ್ತೆ. ಐ ಡೋಂಟ್ ಗೋ ಬಿಯಾಂಡ್ ದಟ್. ಸೊ ಇವಾಗ ಖರ್ಚು ಮಾಡಿದ್ದೀನಿ ಅಂದರೆ ಆ ಥ್ರೆಶೋಲ್ಡ್ನ ಬಿಟ್ಟು ನಾನು ಖರ್ಚು ಮಾಡಲ್ಲ. ಇಟ್ ಕುಡ್ ಬಿ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಫಸ್ಟು ಒಂದು 2 lakhs ಥ್ರೆಶೋಲ್ಡ್ ಅಂತ ಇತ್ತು, ಅದಾದ್ಮೇಲೆ 5, ಅದಾದ್ಮೇಲೆ 10, ಇವಾಗ ಇನ್ನೊಂಚೂರು ಜಾಸ್ತಿ ಆಗಿದೆ. ಅದರಲ್ಲಿ ಇವಾಗ ಒಂದು ಪಾರ್ಟ್ ಆಫ್ ಯಾವುದೇ ಒಂದು ರೆನ್ಯುಮರೇಷನ್ ಬಂದ್ರೆ ಇವಾಗ ವೆಲ್ತ್ ಮ್ಯಾನೇಜರ್ ಅಂತ ಕೂಡ ಇದ್ದಾರೆ. ಸೊ ದಟ್ ನನಗೆ ಅಂಡರ್ಸ್ಟ್ಯಾಂಡ್ ಗೈಡ್ ಮಾಡೋದಕ್ಕೆ. ಸೊ ಅದನ್ನ ಒಂದಿಷ್ಟು ಇವಾಗ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, FD ಆಗಿರ್ಬೋದು. ಸೊ ಅಂಡ್ ಡಿಪ್ರಿಶಿಯೇಟಿಂಗ್ ಅಸೆಟ್ ಅಂತ ಬಂದಾಗ ರೀಸೆಂಟಾಗಿ ಕಾರ್ ತಗೊಂಡೆ. ಸೊ ಫ್ಯಾಮಿಲಿ ಕಾರ್ ಅಂತ ಬೇಕಿತ್ತು ಮನೆಗೆ. ಅಂದ್ರೆ ನನ್ನ ತಂಗಿನೂ ಇವಾಗ ಅವಳು MBBS ಮುಗಿಸಿದಾಳೆ. ಸೊ ಅವಳು ಓದಕ್ಕೆ ಅಂತ ಹೋಗ್ತಾಳೆ. ಸೊ ಅವಳು ಕಾರ್ ತಗೊಂಡು ಹೋಗ್ತಾಳೆ. ಅಪ್ಪ ತೋಟಕ್ಕೆ ಹೋದಾಗ ಅವರು ಹೋಗ್ತಾರೆ. ಸೊ ಎಲ್ರಿಗೂ ಕಾರ್ ಬೇಕಾಗುತ್ತೆ. ಸೊ ಫ್ಯಾಮಿಲಿ ಕಾರ್ ಅಂತ ಬೇಕಿತ್ತು. ಸೊ ಅದಕ್ಕೆ ನಾವು ಕಾರ್ ತಗೊಂಡೆ. ಬಟ್ ಅದು CA ಜೊತೆ ಮತ್ತೆ ಎಲ್ಲರ ಜೊತೆ ಮಾತಾಡಿದಾಗ ಟು ಬೈ ದ ಕಾರ್ ಫುಲ್ ಅಮೌಂಟ್ ಕೊಟ್ಟು ತಗೊಳ್ಳೋದು ಡಸ್ ನಾಟ್ ಮೇಕ್ ಸೆನ್ಸ್ ಬಿಕಾಸ್ ಇಟ್ ಇಸ್ ಅ ಡಿಪ್ರಿಶಿಯೇಟಿಂಗ್ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಅವಾಗ ಫಸ್ಟ್ ಟೈಮ್ ಲೋನ್ ಅಂತ ಹೋಗಿತ್ತು. ಫಸ್ಟ್ ಟೈಮ್ ಜೀವನದಲ್ಲಿ. ಅದು ಐ ಥಿಂಕ್ ಎಕ್ಸ್ಪೀರಿಯನ್ಸ್ ಬೇರೆ. ಯಾಕಂದ್ರೆ ಅಫ್ಕೋರ್ಸ್ ನೀವೆಲ್ಲ ನಿಮ್ದು IT ರಿಟರ್ನ್ಸ್ ಕೊಡ್ತೀರಾ, ಪ್ಯಾನ್ ಕಾರ್ಡ್ ಕೊಡ್ತೀರಾ, ಮತ್ತೆ ನಿಮ್ದು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ ಹೇಗಿದೆ ಅಂತ. ನಾನು ಕ್ರೆಡಿಟ್ ಕಾರ್ಡ್ ನಾನು ಯೂಶಲಿ ಯೂಸ್ ಮಾಡ್ತಾ ಇರ್ಲಿಲ್ಲ ಮುಂಚೆಯಿಂದಾನು. ನಂಗೆ ಅಭ್ಯಾಸನೇ ಇರ್ಲಿಲ್ಲ ಕ್ರೆಡಿಟ್ ಕಾರ್ಡ್. ಎಲ್ಲ ಡೆಬಿಟ್ ಕಾರ್ಡಲ್ಲೇ ಮಾಡ್ತಾ ಇದ್ದಿದ್ದು. ಐ ಥಿಂಕ್ 4 years ಬ್ಯಾಕ್, ಇಲ್ಲ 4 ಅಲ್ಲ, ವೆರಿ ರೀಸೆಂಟ್ಲಿ 2 or 3 years ಬ್ಯಾಕ್ ಅನ್ಸುತ್ತೆ ಫಸ್ಟ್ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದೆ. ಸೊ ಬಿಕಾಸ್ ಆಫ್ IT ರಿಟರ್ನ್ಸ್ ಮತ್ತೊಂದು ಕ್ರೆಡಿಟ್ ಕಾರ್ಡ್ ನಂಗೆ ಸಿಕ್ತು. ನನಗೆ ನನ್ನ ಕ್ರೆಡಿಟ್ ಕಾರ್ಡಲ್ಲಿ ಖರ್ಚು ಮಾಡಿದ್ರು ಅಕೌಂಟ್ ಎಷ್ಟು ಲೈಕ್ ಐ ಸೆಡ್ ಎಷ್ಟಿದೆಯೋ ಅದು ಅಂಡ್ ಬಿಫೋರ್ ದ ಡ್ಯೂ ಡೇಟ್ ಆಗಲ್ಲ ನಂದು ಯಾವಾಗಲೂ. ಸೊ ಇವಾಗ 45 days ನಂದು ಡ್ಯೂ ಡೇಟ್ ಅಂದ್ರೆ ನನ್ನ ಕ್ರೆಡಿಟ್ ಕಾರ್ಡ್. ಸೊ ನನ್ನ ಕ್ರೆಡಿಟ್ ಕಾರ್ಡ್ EMI ಇಲ್ಲ. ಒಂದು ಫುಲ್ ಶಾರ್ಟ್ ನೀವೇನ್ ಪೇಮೆಂಟ್ ಇದೆ ಅದನ್ನ ಪೇಮೆಂಟ್ ಮಾಡ್ಬೇಕು ವಿತಿನ್ 40 days. ಸೊ 45 days ಇರುತ್ತಲ್ಲ. ಸೊ ನಂದು ಪ್ರಾಬಬ್ಲಿ 30th day ಅಷ್ಟಲ್ಲೇ ನನ್ನ ಪೇಮೆಂಟ್ ಆಗೋಗ್ಬಿಟ್ಟಿರುತ್ತೆ. ಅಂಡ್ ಯೂಶಲಿ ಏನಂದ್ರೆ ರೌಂಡ್ ಫಿಗರ್ ಪೇಮೆಂಟ್ ಮಾಡ್ಬಿಟ್ಟಿರ್ತೀನಿ ಈ ತರ ಸಿಕ್ಕಿದ್ರೆ ಲಾಸ್ ಆಕ್ಚುಲಿ ಆಗುತ್ತಾ. ಸೊ ನಾನು ಯೂಶಲಿ ಇವಾಗ ಕ್ರೆಡಿಟ್ ಕಾರ್ಡಲ್ಲಿ 1 lakh ಅಂತಿದ್ರೆ ಅಥವಾ 1,05,000 ಇದ್ರೆ ನಾನು 1,10,000 30th day ಅಷ್ಟರಲ್ಲಿ ಪೇಮೆಂಟ್ ಮುಗಿಸ್ಬಿಡ್ತೀನಿ. ಸೊ ನನ್ಗೆ ಅದು ತಲೆಯಲ್ಲಿ ಯಾವತ್ತೂ ಉಳ್ಕೊಬಾರ್ದು ಅಂತ. ಸೊ ಆ ಥರನೇ ಮ್ಯಾನೇಜ್ ಮಾಡ್ಕೊಂಡು ಬರ್ತಾ ಇರೋದು. ಈಗ ಎಲ್ರಿಗೂ ಏನ್ ಗೊತ್ತಾ ಮೇಡಮ್, ಕಾಂತಾರ ಅಂದ್ರೆ ಹಿಟ್ಟು 2 ಹೆಸರೇ ಬರುತ್ತೆ ತಕ್ಕಂತ ತಲೆಗೆ ಎಲ್ರಿಗೂ ಕೂಡ. ಒಂದು ರಿಷಬ್ ಸರ್, ಸಪ್ತಮಿ ಗೌಡ ಮೇಡಮ್ ಕಾಣ್ತಾರೆ. ಎಲ್ರಿಗೂ ಕ್ಯೂರಿಯಾಸಿಟಿ ಏನ್ ಗೊತ್ತಾ, ಅಷ್ಟೆಲ್ಲ ಬ್ಲಾಕ್ ಬಸ್ಟರ್ ಆಗಿದೆ ದುಡ್ಡು, ಇನ್ನೆಷ್ಟು ಮಾಡಿರ್ಬೋದು ಸಪ್ತಮಿ ಮೇಡಮ್. ಇಲ್ಲಿ ಎದುರುಗಡೆ 4-5 ಮನೆಗಿನ ತಗೊಂಡಿದ್ದಾರೆ, ಕ್ಯೂರಿಯಾಸಿಟಿ ಜಾಸ್ತಿ. ಇಲ್ಲ ಅದು ಆ ಟೈಮಲ್ಲಿ ರಿಮೆಂಬರ್ ದಟ್ ಫಸ್ಟ್ ರೆಮ್ಯುನರೇಷನ್ ಚೆಕ್ ವಾಟ್ ಯು ಹ್ಯಾವ್ ದಟ್ ಡೇ ಮೂಮೆಂಟ್. ಕೇಳ್ತಿದ್ದ ದಟ್ ಮೂಮೆಂಟ್ ಹೌ ಇಟ್ ಇಸ್. ನನ್ಗೆ ಆಕ್ಚುಲಿ ನಾನು ಹೇಳ್ದಂಗೆ ಅವಾಗ ಐ ಡಿಂಟ್ ಥಿಂಕ್ ಮಚ್. ಅಂದ್ರೆ ಅದು ಡೈರೆಕ್ಟ್ ಆಗಿ ಅಕೌಂಟ್ ಟ್ರಾನ್ಸ್ಫರ್ NEFT ಅಲ್ಲಿ ಬರುತ್ತೆ. ಸೊ ಅದು ಫಸ್ಟ್ ಬಂದಾಗ ಫಸ್ಟ್ ಅಡ್ವಾನ್ಸ್ ಅಂತ ಯಾವ್ದೇ ಸಿನಿಮಾ ನೀವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅಡ್ವಾನ್ಸ್ ಅಂತ ಬರುತ್ತೆ. ಅದು ಎಷ್ಟೇ ಅಮೌಂಟ್ ಇರ್ಬೋದು, ಡಸ್ ನಾಟ್ ಮ್ಯಾಟರ್. ನಿಮ್ಗೆ ಅದು ಯಾವಾಗ್ಲೂ ಖುಷಿ ಕೊಡುತ್ತೆ. ಯಾಕಂದ್ರೆ ಅಡ್ವಾನ್ಸ್ ನಿಮ್ ಅಕೌಂಟ್ ಅಲ್ಲಿ ಬಂತು ಅಂತ ಹೇಳಿದ್ರೆ ಸಿನಿಮಾ ಮುಂದಕ್ಕೆ ಹೋಗ್ತಾ ಇದೆ, ಯು ಆರ್ ಪಾರ್ಟ್ ಆಫ್ ದ ಸಿನಿಮಾ ಅಂತ. ಅಗ್ರಿಮೆಂಟ್ ಸೈನ್ ಮಾಡೋದು ಬೇರೆ ಪ್ರೊಸೆಸ್. ಬಟ್ ಯಾವಾಗ ಅಡ್ವಾನ್ಸ್ ಅಂತ ನಿಮಗ್ ಬರುತ್ತೆ, ನೀವು ಅಫಿಷಿಯಲಿ ಆ ಸಿನಿಮಾದ ಒಂದು ಭಾಗ ಆಗ್ತೀರಾ. ಸೊ ಅದು ಮೋಸ್ಟ್ಲಿ ಆ ಖುಷಿ ಕೊಡುತ್ತೆ. ಅಂಡ್ ಅಫ್ಕೋರ್ಸ್ ಇವಾಗ ಏನೇನೋ ತಗೊಂಡ್ಬೇಕು ಅಂತಿರುತ್ತೆ, ಅದು ಒಂದು ಅಮೌಂಟ್ ಬಂದಾಗ ಅದಿದ್ದೇ ಇರುತ್ತೆ, ಯಾರಿಗೆ ಆಗಿರ್ಬೋದು. ಇಟ್ ಇಸ್ ದಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಂಡ್ ನಾವ್ ಎಲ್ರು ದಿ ಎಂಡ್ ಆಫ್ ದಿ ಡೇ ಒಂದು ಕೆಲಸ ಮಾಡೋದು ಇಟ್ಸ್ ನನಗೆ ಫಾರ್ ಎಕ್ಸಾಂಪಲ್ ಪರ್ಸ್ನಲಿ ನನಗೆ ಖುಷಿ ಕೊಡ್ತಾ ಇದೆಯಾ ನನ್ನ ಕೆಲಸ ಅಂತ. ಐ ಎಂಜಾಯ್ ಮೈ ವರ್ಕ್. ನಂಗೆ ಭಾಳ ಇಷ್ಟ ದಿನ ಶೂಟಿಂಗ್ ಹೋಗೋದು ಅದೆಲ್ಲ. ನನಗೆ ಇಟ್ಸ್ ಅ ಪ್ರೊಸೆಸ್ ದಟ್ ಐ ಕಂಪ್ಲೀಟ್ಲಿ ಎಂಜಾಯ್. ಸೊ ನನ್ಗೆ ತುಂಬ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಟುಡೇ ಬಿಕಾಸ್ ಆಫ್ ಕಾಂತಾರ ಸಿನಿಮಾ ಆದಮೇಲೆ ಟಚ್ ವುಡ್ ಗಾಡ್ಸ್ ಗ್ರೇಸ್ ಫೈನಾನ್ಷಿಯಲಿ ಕೂಡ ವೆರಿ ವೆರಿ ಸ್ಟೇಬಲ್. ಬೀಟ್ ಸಿನಿಮಾ ವೈಸ್ ಆಗಿರ್ಬೋದು, ಅಥವಾ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಆಗಿರ್ಬೋದು, ಇನಾಗ್ರೇಷನ್ಸ್ ಆಗಿರ್ಬೋದು, ಇವೆಂಟ್ಸ್ ಆಗಿರ್ಬೋದು. ಸೊ
ಇದು ಎಲ್ಲದಕ್ಕೂ ಅದು ಆ ಸಿನಿಮಾದಿಂದ ಐ ವೆರಿ ಗ್ರೇಟ್ಫುಲ್ ದಟ್ ಫೈನಾನ್ಷಿಯಲಿ ಅಂದ್ರೆ ಹೆಲ್ತ್ ಅಂದ್ರೆ ನನ್ ಮುಂಚೆ ನಂದು ಫ್ಯಾಮಿಲಿಲಿ ಇರ್ಲಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಕಾನ್ಸೆಪ್ಟ್ ನನ್ನ ಫ್ಯಾಮಿಲಿಲಿ ಇರ್ಲಿಲ್ಲ. ಸೊ ಈ ವರ್ಷ ಎಲ್ರಿಗೂ ನನ್ಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸೋದು ಒಂದು ಐ ಫೀಲ್ ಐ ವಾಸ್ ವೆರಿ ಗ್ರೇಟ್ಫುಲ್. ಯಾಕಂದ್ರೆ ಎಲ್ರಿಗೂ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸಕ್ಕೆ ಆ ದೇವ್ರ ಅವಕಾಶ ಕೊಟ್ರು. ಸೊ ಎಲ್ರಿಗೂ ಹೆಲ್ತ್ ಇನ್ಶೂರೆನ್ಸ್ ಆಯ್ತು ಮನೇಲಿ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಕ್ಲೇಮ್ ಮಾಡ್ತಿರೋ ಬಿಡ್ತಿರೋ ಇಟ್ಸ್ ಸೆಕೆಂಡ್ ಥಿಂಗ್. ಇಟ್ಸ್ ಲೈಕ್ ಕಾರ್ ಇನ್ಶೂರೆನ್ಸ್. ಹೋಪ್ಫುಲಿ ಅದನ್ನು ಮ್ಯಾಂಡೇಟ್ರಿ ಮಾಡ್ಬೇಕು ಅನ್ಕೋತೀನಿ. ಬಟ್ ಲೈಕ್ ಕಾರ್ ಇನ್ಶೂರೆನ್ಸ್ ಅದು ಬಾಡಿ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ಲ. ನಾನು ಸರಿ ಇಲ್ಲ ಅಂದ್ರೆ ಕಾರೇ ಓಡ್ಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ದಿಸ್ ಇಯರ್ ಎಲ್ರಿಗೂ ಹೆಲ್ತ್ ಇನ್ಶೂರೆನ್ಸ್ ಆಯ್ತು. ಲಾಸ್ಟ್ ಇಯರ್ ಸೊ 1 ವರ್ಷ ಆಯ್ತು. ಸೊ ಅದೆಲ್ಲ ಅಂದ್ರೆ ಏನಾಗುತ್ತೆ ವಿತ್ ಮನಿ ಆಲ್ಸೋ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಕರೆಕ್ಟ್, ಹೌದು. ಅಂದ್ರೆ ಆಕ್ಸೆಸಿಬಿಲಿಟಿ ಟು ಗುಡ್ ಹೆಲ್ತ್, ಗುಡ್ ಎಜುಕೇಶನ್. ಲಕ್ಸುರಿ ಇಸ್ ಅ ಡಿಫ್ರೆಂಟ್ ಥಿಂಗ್. ಇಟ್ಸ್ ಡಿಪೆಂಡ್ಸ್ ಪ್ರತಿಯೊಂದು ಇವಾಗ ತುಂಬಾ ಜನ ಅವ್ರವ್ರ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ವಿತ್ ಮನಿ ಆಕ್ಸೆಸಿಬಿಲಿಟಿ ಇದೆ. ಇವತ್ತು ನನಗೇನೋ ಓದ್ಬೇಕು ಅಂತ ಅನ್ಸಿದ್ರೆ ನಾನು ಇವತ್ತು ಮಾಡ್ಬೋದು, ಅದನ್ನ ಇವತ್ತು ಮಾಡ್ಬೋದು ನಾನು. ಸೊ ಅದು ಗುಡ್ ಎಜುಕೇಶನ್. ನಿಮ್ಗೆ ಯಾವತ್ತಿದ್ರು ಆ ಗುಡ್ ಎಜುಕೇಶನ್ ಆಕ್ಸೆಸಿಬಿಲಿಟಿ ಇದೆ. ಗುಡ್ ಹೆಲ್ತ್. ನಾನು ಇವತ್ತು ಏನೋ ಸಮಸ್ಯೆ ಆಯ್ತು ಅಂದ್ರೆ ಒಂದು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದು ಒಂದು ಆಪರ್ಚುನಿಟಿ. ಹೌದು. ಅಂಡ್ ಅಫ್ಕೋರ್ಸ್ ಟ್ರಾವೆಲ್ ಆಗಿರ್ಬೋದು. ದ ವೇ ಮುಂಚೆ ಟ್ರಾವೆಲ್ ಮಾಡ್ತಾ ಇರೋದಕ್ಕೂ ಇವಾಗ ಟ್ರಾವೆಲ್ ಮಾಡ್ತಾ ಇರೋದಕ್ಕೂ ಐ ಟ್ರಾವೆಲ್ ಅ ಲಾಟ್ ಮೋರ್. ನಂಗೆ ಬಹಳ ಇಷ್ಟ. ನನಗೆ ಅದ್ರ ಮೇಲೆ ಖರ್ಚು ಮಾಡಿದ್ರೆ ನಂಗೆ ಒಂಚೂರು ಬೇಜಾರಾಗಲ್ಲ. ಐ ಲವ್ ಟ್ರಾವೆಲಿಂಗ್. ಸೊ ನಮ್ಮ ಮನೇಲೂ ದೇ ಡೋಂಟ್. ಇದುವರೆಗೂ ನನ್ನ ತಂದೆ ತಾಯಿ ಈ ಸಿನಿಮಾದಲ್ಲಿ ಎಷ್ಟು ದುಡ್ಡು ಬಂತು, ಎಲ್ಲಿ ಖರ್ಚಾಯ್ತು, ಏನ್ ಮಾಡ್ತಾ ಇದೆಯಾ ಅಂತ ಇವತ್ತು ಕೇಳಿಲ್ಲ. ಮೋಸ್ಟ್ಲಿ ಕ್ವಶನ್ ಕೇಳಂಗಿಲ್ಲ. ಬೇಡ ಅನ್ಕೊಳ್ತೀನಿ ಮೋಸ್ಟ್ಲಿ. ಮೇಡಮ್ ಕರೆಕ್ಟ್ ಆಗಿ ಒಂದು ಸ್ಟ್ರಕ್ಚರ್ ಇಂದ ಹೇಳ್ಕೊಂಡು ಹೋಗ್ತಿದ್ದೀರಾ. ಐ ಥಿಂಕ್ ನಾನು ಬೇಡ, ಕಟ್ ಮಾಡ್ಬಿಡಪ್ಪ ಇನ್ನೇನಿಕ್ಕೆ. ನಾನು ಒಂದೊಂದೇ ಕೇಳ ಮೇಡಮ್ ಸರ್ ಹೆಂಗ್ ಕೇಳ್ತಾರೆ, ಅಪ್ಪಾಜಿ ಹೆಂಗ್ ಕೇಳ್ತಾರೆ ಅಂತ ಶುರು ಮಾಡೋವರೆಗೂ ಕೇಳಿಲ್ಲ. ಮೇಡಮ್ ನಾನು ಸುಮ್ಮನೆ ಇರ್ತೀನಿ, ಮಾತಾಡ್ತಾರೆ ಮೇಡಮ್. ಇಲ್ಲ ಕೇಳಲ್ಲ ಅವರು. ನನ್ಗೆ ಏನಾದ್ರು ಅನ್ಸ್ಬೇಕು, ಇವಾಗ ತೋಟ ತಗೊಂಡ್ವಿ. ಸೊ ತೋಟ ಆಲ್ಮೋಸ್ಟ್ ಮುಗಿಯೋ ಸ್ಟೇಜಸ್ ಬಂದಿದೆ. ಸೊ ಇವತ್ತು ಅಷ್ಟೇ, ಯಾವತ್ತೂ ತೋಟಕ್ಕೆ ಇದನ್ನ ಒಂಚೂರು ಹೆಲ್ಪ್ ಮಾಡೋ ಅದು ಯಾವ್ದು ಕೇಳಿಲ್ಲ. ನಾನು ಅಯ್ಯೋ ನಮ್ ತೋಟಕ್ಕೆ ನಾನು ಏನಾದ್ರು ನಂದು ಅಂತ ಇರ್ಬೇಕಲ್ವಾ, ಪ್ಲೀಸ್ ನನ್ ಕಡೆಯಿಂದನೂ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ತೀನಿ ನನ್ನ ತೋಟಕ್ಕೆ ಅಂತ. ಅವಾಗ ಸರಿ ಒಂದಿಷ್ಟು ಮಾಡ್ಬಿಡು. ಅವ್ರು ಯಾವತ್ತೂ ಅಂದ್ರೆ ಅಟ್ಸ್ ಎ ಲಕ್ಸುರಿ ಫಾರ್ ಮಿ. ಕರೆಕ್ಟ್. ಆ ರೆಸ್ಪಾನ್ಸಿಬಿಲಿಟಿ. ಇವತ್ತು ನಮ್ಮ ಮನೆ ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್, ಮತ್ತೊಂದು ಗ್ರಾಸರೀಸ್ ಆಗಿರ್ಬೋದು, ಅದೆಲ್ಲ ಅವರೇ ನೋಡ್ಕೊಂತಾರೆ. ನನ್ನ ತಂದೆ ತಾಯಿನೇ ದೇ ಟೇಕ್ ಕೇರ್ ಆಫ್ ಇಟ್. ಚಿಕ್ಕ ಪುಟ್ಟ ಫೋನ್ ಬಿಲ್ಲೋ ಮತ್ತೊಂದೋ ನಾನು ತಗೊಂಡಿದ್ದು ರೆಸ್ಪಾನ್ಸಿಬಿಲಿಟಿ. ನಾನು ಆಕ್ಸೆಂಚರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ. ಸೊ ಆಕ್ಸೆಂಚರ್ ಇಂದ ಕೆಲಸ ಮಾಡೋದು ಅವಾಗಿಂದ ಇವತ್ತವರೆಗೂ ಅದೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಷ್ಟೇ. ಸೊ ಫಾರ್ ಮೀ ಐ ಫೀಲ್ ಅದು ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ನನ್ನ ತಂದೆ ತಾಯಿಗೆ ಅಂಡ್ ವೆರಿ ಗ್ರೇಟ್ಫುಲ್. ಯಾಕಂದ್ರೆ ಆ ಯೋಚನೆ ಇಲ್ಲ. ಅದು ಇದ್ದಿದ್ರೆ ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ಲೈಫ್ ಸ್ಟೈಲ್ ಆಲ್ ಟುಗೆದರ್. ನಾನೇನ್ ಇವತ್ತು ಯಾವ್ದೋ ಬೇರೆದಕ್ಕೆ ಬಟ್ಟೆಗೋ ಏನಕ್ಕೋ ಸ್ಪೆಂಡ್ ಮಾಡ್ತೀನಿ, ಅದು ಇವತ್ತು ಇಲ್ಲಿಗೆ ಹೋಗಿರೋದು. ಸೊ ಇವತ್ತು ನನ್ಗೆ ನಾನು ಯಾವಾಗ್ಲೂ ದಿನ ಅನ್ಕೊಂತಾ ಇರ್ತೀನಿ, ಇಟ್ ಇಸ್ ಸಚ್ ಅ ವೆರಿ ಗ್ರೇಟ್ಫುಲ್ ಥಿಂಗ್. ನನಗೆ ದಿನ ಕೆಲಸ ಇರ್ಬೋದು ಅಥವಾ ನನ್ನ ಸ್ಟೋರಿ ರೀಡಿಂಗ್ ಆಗಿರ್ಬೋದು, ಅದು ಬಿಟ್ಟು ನನ್ನ ತಂದೆ ತಾಯಿ ಇವತ್ತು ಹೌ ದೇ ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ, ಅದೆಲ್ಲಾನು ಇಟ್ಸ್ ಅ ಲಕ್ಸುರಿ ಫಾರ್ ಮಿ. ಸೊ ಅದಕ್ಕೆ ಐ ಆಮ್ ವೆರಿ 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 ಗ್ರೇಟ್ಫುಲ್. ಮೇಡಮ್ ಎಲ್ಲರೂ ಕೂಡ ನಿಮ್ಮನ್ನ ಫಾಲೋ ಮಾಡ್ತಾರೆ, ಒಂದಷ್ಟು ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಅವ್ರಿಗೆ ಇದು ಹೆಲ್ಪ್ ಆಗ್ಲಿ ಅನ್ನೋದಕ್ಕೆ ನಾವು ಇದನ್ನ ಒಂದು IQ ಟೆಸ್ಟ್ ಅಂತ ಮಾಡ್ತೀವಿ. ಇನ್ಸ್ಟೆಂಟ್ ಆಗಿ ಹೇಳ್ಬೇಕು, ಒಂದು ಡಿಪ್ರಿಸಿಯೇಷನ್ ಅಸೆಟ್, ಒಂದು ಅಪ್ರಿಸಿಯೇಷನ್ ಅಸೆಟ್ ಅಂತ ಕರಿತೀವಿ. ಅದ್ ನಿಮ್ಗೆ ಗೊತ್ತಿದೆ. ನಾನು ಹೇಳೋದೇ ಬೇಡ, ಆಲ್ರೆಡಿ ನೀವು ಹೇಳಿದೀರಾ. ಈಗ ಜನಕ್ಕೆ ಒಂದಷ್ಟು ಅರ್ಥ ಆಗ್ಲಿ, ಯಾವ್ದು ಡಿಪ್ರಿಸಿಯೇಷನ್ ಅಸೆಟ್, ಅಪ್ರಿಸಿಯೇಷನ್. ಏನ್ ಸರ್ ಎಲ್ಲದನ್ನು ನಾವು ಡಿಪ್ರೆಷನ್ ಅಸೆಟ್ ಅನ್ಕೊಂಡ್ರೆ ಮತ್ತೆ ನಾವು ಲೈಫ್ ಲೀಡ್ ಮಾಡೋದು ಬೇಡವಾ, ನಮ್ ಎಂಜಾಯ್ಮೆಂಟ್ ಬೇಡ ಅನ್ನೋರು ಇದ್ದಾರೆ. ಬಟ್ ಹೌ ಇಟ್ ವರ್ಕ್ಸ್ ಅನ್ನೋದಕ್ಕೆ ನಾನು ಇದೊಂದು ಎಕ್ಸಾಂಪಲ್ ಕೊಡ್ತಾ ಹೋಗೋಣ. ಈಗ IQ ಟೆಸ್ಟ್ ಮಾಡ್ತೀನಿ ಮೇಡಮ್. ನಾನು ಒಂದೊಂದೇ ವಸ್ತುನೋ ಜಾಗನೋ ಹೆಸರು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ಕಂಬೈನ್ ಮಾಡ್ಬೇಕು. ಯಾವ್ದಕ್ಕೆ ಹಾಕ್ತೀರಾ ಅಂತ, ಅಂದ್ರೆ ನಿಮ್ಮ ಪ್ರಕಾರ. ಸೊ ಮೊದಲನೇಗೆ ಹೇಳಲ್ಲ, ನಿಮಗೆ ಪ್ರಕಾರ, ನಿಮ್ಮ ಪ್ರಕಾರ ಯಾವ್ದು. ಈಗ ನನ್ನ ಕೇಳಿದ್ರೆ ನನಗೆ ಕಾರ್ ಡಿಪ್ರಿಸಿಯೇಷನ್ ಅಸೆಟ್ ಅಲ್ಲ, ನನಗ್ ಬೇಕು, ನನ್ ಖುಷಿ ಕೊಡುತ್ತೆ. ಅದು ಡಿಪ್ರಿಸಿಯೇಷನ್ ಅಸೆಟ್ ನ ಯೋಚನೆ ಮಾಡಿಕೊಂಡು ನಾನು ಕಾರ್ ತಗೊಳಕ್ ಆಗಲ್ಲ. ರಿಕ್ವೈರ್ಮೆಂಟ್. ಅಂತ ಹೇಳಿದ್ರಿ, ನನಗೆ ಫೋನ್ ಅಲ್ಲೇ ನನ್ಗೆ ಎಲ್ಲ ಅಪ್ರಿಶಿಯೇಟಿಂಗ್ ವ್ಯಾಲ್ಯೂ ಬರೋದೇ ಫೋನ್ ಇಂದ. ಈಗ ಅದನ್ನ ಡಿಪ್ರಿಸಿಯೇಷನ್ ಅಸೆಟ್ ಅನ್ನಂಗಿಲ್ಲ, ಆ ತರ ಅರ್ಥ ಆಯ್ತಾ? ರೈಟ್. ಈಗ ಮೊದಲನೇದಾಗಿ ನಾನು ಫೋನ್ ಅಂತ ಕೇಳಲ್ಲ, ಈಗ ಐಫೋನ್ ಅಂತ ಕೇಳ್ತೀನಿ. iPhone 17 ಇವತ್ತು 1,04,000 ಸಮಥಿಂಗ್ ಏನೋ ಇದೆ. ವಿಲ್ ಇಟ್ ಜನ ತಗೊಂಡ್ರೆ ಅದು ಅಪ್ರಿಸಿಯೇಷನ್ ಅಸೆಟ್ ಅಂತ ನೀವು ಭಾವಿಸ್ತೀರಾ ಇಲ್ವಾ? ಡಿಪೆಂಡ್ಸ್. ಅವ್ರವ್ರು ಏನ್ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಶೂಟಿಂಗು ಮತ್ತೊಂದು ಅದರಿಂದಾನೇ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಬಂಡವಾಳ ಆಗುತ್ತೆ. ಅದು ಅವ್ರಿಗೆ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಅಸೆಟ್. ಅದು ಬಿಟ್ಟು ಇಟ್ ಇಸ್ ಜಸ್ಟ್
ಜಸ್ಟ್ ಬರೀ ಒಂದು ಫೋನ್ ಆಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್ ದಟ್ ಯು ಕ್ಯಾನ್ ಯೂಸ್. 1 lakh ಕ್ಯಾನ್ ಬಿ ಯೂಸ್ ಫಾರ್ ಡಿಫ್ರೆಂಟ್ ಥಿಂಗ್ಸ್ ಆಲ್ಸೋ. ಸೊ ಅದು ಅವ್ರವ್ರ ಪರ್ಸನಲ್ ಚಾಯ್ಸಸ್ ಮೇಲೆ ಹೋಗುತ್ತೆ. ಇವತ್ತು ನನಗೆ ಐ ಶೂಟ್ ಅ ಲಾಟ್ ಆಫ್ ವಿಡಿಯೋಸ್, ಬಟ್ ನಂದು ಇನ್ನೂ 16 ಅಲ್ಲೇ ಇದೆ. ನಾನು ಅಪ್ಗ್ರೇಡ್ ಮಾಡಕ್ಕೆ ಹೋಗಿಲ್ಲ, ವರ್ಕ್ಸ್ ಫೈನ್ ಅಂತ. ಸೊ ಅಂದ್ರೆ ನಂದೇನಾಯ್ತು, ಲಾಸ್ಟ್ 4 years ಕಂಟಿನ್ಯೂಸ್ ಆಗಿ ತಗೊಂಡೆ ಹೊಸದು. ಅದಾದ್ಮೇಲೆ ನನ್ಗೆ ಬೇಜಾರಾಯ್ತು, ಏನ್ ಮಾಡ್ತಾ ಇದ್ದೀನಿ ನಾನು, ನನ್ಗೇನು ಅದರಿಂದ ಇಟ್ಸ್ ನಾಟ್ ಹೆಲ್ಪಿಂಗ್ ಮೀ ಔಟ್ ಅಂತ. ಸೊ 16 is fine. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಅಥವಾ ಅದ್ರ ನೆಕ್ಸ್ಟ್ ಇಯರ್ ಐ ವಿಲ್ ಥಿಂಕ್ ಅಂಡ್ ಚೂಸ್. ಇವಾಗ ಫಾರ್ ಮೀ ದ ವಿಡಿಯೋಸ್ ನನ್ನ ಫೋನಲ್ಲಿ ಏನು ಬರ್ತಾ ಇದೆ, 4K ಸಿಗುತ್ತೆ, ಸಿನಿಮ್ಯಾಟಿಕ್ ವಿಡಿಯೋಸ್ ಇದೆ, ಸ್ಲೋಮೋ ವಿಡಿಯೋಸ್, ಏನೇ ವಿಡಿಯೋ ಮಾಡಿದ್ರು ಇವತ್ತು ಇಟ್ ಈಸ್ ವೆರಿ ವೆಲ್ ಐ ಕ್ಯಾನ್ ಪುಟ್ ಇಟ್ ಆನ್ ಸೋಷಿಯಲ್ ಮೀಡಿಯಾ. ಹಾಗಿದ್ರೆ ನಿಮ್ಮ ಪ್ರಕಾರ ಇದು ಅಪ್ರಿಷಿಯೇಷನ್ ಅನ್ಸೆಟಾ ಡಿಪ್ರಿಷಿಯೇಷನ್ ಅನ್ಸೆಟಾ ನಿಮಗೆ? ನನಗೆ ಫಾರ್ ಮೀ ಇಟ್ ಇಸ್ ಅಪ್ರಿಷಿಯೇಟಿಂಗ್. ಯಾಕಂದ್ರೆ ನನ್ನ ಫೋನ್ ಕಾಲ್ಸ್ ಆಗಿರ್ಬೋದು, ಏನೇ ಸಿನಿಮಾ ರಿಲೇಟೆಡ್ ಏನೇ ಇದ್ರು ಈ ಫೋನ್ಗೆ ಬರೋದು. ಸೊ ಈ ಫೋನ್ ನನಗೆ ಅಪ್ರಿಷಿಯೇಟಿಂಗ್ ವ್ಯಾಲ್ಯೂ ನನಗೆ ತಂದ್ಕೊಟ್ಟಿರೋದು. ಯಾಕಂದ್ರೆ ಪ್ರತಿಯೊಂದು ಅಗ್ರಿಮೆಂಟ್ ಆಗಿರೋದನ್ನು ಇದೇ ನಂಬರ್ ಇದೇ ಫೋನ್ ಇಂದ. ಸೊ ಫಾರ್ ಮೀ ಇಟ್ ಇಸ್ ಅಷ್ಟೇ. ಮೇಡಮ್ ಇನ್ನು ನೆಕ್ಸ್ಟ್ ಬರೋದೆ ಕಾರ್ ಅಂತ ಕೇಳಲ್ಲ, 5 seater ಕಾರ್ ಅಂತ ಕೇಳಲ್ಲ, 7 seater ಕಾರು ಅಪ್ರಿಷಿಯೇಷನ್ ಡಿಪ್ರಿಷಿಯೇಷನ್? ನನಗೆ ಫಾರ್ ಅ ಫ್ಯಾಮಿಲಿ ಕಾರ್ ಅದು ಇಟ್ ಈಸ್ ಅನ್ ಅಪ್ರಿಷಿಯೇಟಿಂಗ್. ಅಂದ್ರೆ ನನಗೆ ಯಾಕಂದ್ರೆ ಅದು ನೀವು ಫೈನಾನ್ಷಿಯಲ್ ಪಾಯಿಂಟ್ ಆಫ್ ವ್ಯೂ ಅಂತ ಥಿಂಕ್ ಮಾಡಿದಾಗ ಇಬ್ರೇ ಇದ್ರೆ ಇಟ್ ಇಸ್ ಅ ಡಿಪ್ರಿಷಿಯೇಟಿಂಗ್ ವ್ಯಾಲ್ಯೂ ನನಗೆ. ಬಿಕಾಸ್ ಈ ಮನೇಲಿ ಇಬ್ರೇ ಇದ್ದೀರಾ ಅಂದ್ರೆ ಯು ಡೋಂಟ್ ನೀಡ್ ಅ 7 seater ಕಾರ್, ಆಯ್ತಾ. ನನಗೆ ನಮ್ಮ ಮನೇಲಿ 4 ಜನ ಇದೀವಿ, ಅದ್ರ ಜೊತೆ ಐ ಹ್ಯಾವ್ ಅ ವೆರಿ ಬಿಗ್ ಅಂದ್ರೆ ಕಸಿನ್ಸ್ ಇದೀವಿ, ಮತ್ತೊಬ್ರು ಇದೀವಿ. ಸೊ ನಾವು ಟ್ರಾವೆಲ್ ಮಾಡಿದಾಗ ಯೂಶಲಿ 2 ಕಾರೋ 3 ಕಾರಲ್ಲಿ ಆಗ್ಬಿಡುತ್ತೆ, ನಾವ್ ಅಷ್ಟು ಜನ ಹೋಗ್ಬೋದು. ಬಿಕಾಸ್ ಇಫ್ ಇಟ್ ಇಸ್ ಅ 7 seater ಕಾರ್, ಇಬ್ರಿಗೆ ಅಥವಾ ಹೋಗ್ಬೇಕಾದ್ರೆ ಐ ಡೋಂಟ್ ಫೈಂಡ್ ದ ನೆಸೆಸಿಟಿ. ಬಟ್ ಫಾರ್ ಯು ಇಟ್ಸ್ ಅಪ್ರಿಷಿಯೇಷನ್. ಅದಕ್ಕೆ ನಾನು ಹೇಳಿದ್ದು ಫ್ಯಾಮಿಲಿ ಕಾರ್ ಬೇಕಿತ್ತು ಅಂತ. ಫಸ್ಟ್ ಅಲ್ಲಿ ನಾನು ಹೇಳಿದ್ನಲ್ಲ, ನನಗೆ ಫ್ಯಾಮಿಲಿ ಕಾರ್ ಬೇಕಿತ್ತು. ಇಲ್ಲ ಆಕ್ಚುಲಿ ನಾನು ಚಿಕ್ಕ ಕಾರೇ ತಗೊಳ್ಳೋದು ಅಂತ ನಾನು ಎಲ್ಲ ಐ ವಾಸ್ ರೆಡಿ. ಆಮೇಲೆ ಅಮ್ಮ ಹೇಳಿದ್ರು ಥಿಂಕ್ ಅಬೌಟ್ ಇಟ್, ಯಾಕಂದ್ರೆ ಎಲ್ರಿಗೂ ಯೂಸ್ ಆಗ್ಬೇಕು. ಇವಾಗ ನಾವ್ ತೋಟಕ್ಕೆ ಹೋಗ್ತಾ ಇದೀವಿ, ಎಲ್ಲಿಗಾದ್ರೂ ಹೋಗ್ತಾ ಇದೀವಿ ಅಂದ್ರೆ ಲಗೇಜ್ ಇರುತ್ತೆ, ಅದು ನಮ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಸಾಮಾನ್ ತಗೊಂಡ್ ಹೋಗೋದಿರುತ್ತೆ, ಬರೋದಿರುತ್ತೆ. ಸೊ ಥಿಂಕ್ ಅಂಡ್ ನೋಡ್ಬಿಟ್ಟು ವಿಲ್ ಮೇಕ್ ದ ಪರ್ಚೇಸ್ ಅಂತ. ಸೊ ಅದಕ್ಕೆ ಫಾರ್ ಮೈ ಫ್ಯಾಮಿಲಿ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫ್ಯಾಮಿಲಿ ಕಾರ್. ನೋಡೋಣ, ಇನ್ನೊಂದು ಹೊಸ IQ ಟೆಸ್ಟ್ ಕೊಡ್ತೀನಿ. ನಾನು ಗೋಲ್ಡ್ ಅಂತ ಕೇಳಲ್ಲ, ಗೋಲ್ಡ್ ಜ್ಯುವೆಲರಿ ಅಂತ ಕೇಳ್ತೀನಿ. ಇಟ್ ಈಸ್ ಅ ಡಿಪ್ರಿಷಿಯೇಷನ್ ಆರ್ ಅಪ್ರಿಷಿಯೇಷನ್? ಥಿಂಕ್ ಮಾಡಿ ಹೇಳಿ. ಗೋಲ್ಡ್ ಅಂತ ಕೇಳಿಲ್ಲ, ಗೋಲ್ಡ್ ಜ್ಯುವೆಲರಿ ಅಂತ ಕೇಳಿ. ಅಂದ್ರೆ ಅಗೇನ್ ತುಂಬಾ ಸ್ಟೋನ್ಸ್ ಇದ್ರೆ ಅದ್ರ ವ್ಯಾಲ್ಯೂ ಇಸ್ ವೆರಿ ಡಿಪ್ರಿಷಿಯೇಟಿಂಗ್. ಸೊ ಯು ಹ್ಯಾವ್ ಟು ಮೇಕ್ ಅ ಸ್ಮಾರ್ಟ್ ಚಾಯ್ಸ್. ಇದು IQ ಟೆಸ್ಟ್ ಗೆ. ಯಾಕಂದ್ರೆ ಗೋಲ್ಡ್ ಬಾಂಡ್ ಆದ್ರೆ ಇಟ್ಸ್ ಅನ್ ಅಪ್ರಿಷಿಯೇಟಿಂಗ್ ಅಸೆಟ್, ಆಯ್ತಾ. ಬಟ್ ತುಂಬಾ ಜನ ನೋಡ್ತೀನಿ, ಅಂದ್ರೆ ನಾನು ದಟ್ಸ್ ವೈ ವೆನ್ ಐ ಇನ್ವೆಸ್ಟ್ ಇನ್ ಮೈ ಗೋಲ್ಡ್ ತುಂಬಾ ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಸ್ಟೋನ್ಸ್ ಇಲ್ದೇ ಇರೋದೇ ನಾನು ಚೂಸ್ ಮಾಡಿ. ಯಾಕಂದ್ರೆ ಸ್ಟೋನ್ ವ್ಯಾಲ್ಯೂ ಹೊಟ್ಟೋಗುತ್ತೆ. ಅದಕ್ಕೆ ನಾನು ಇದುವರೆಗೂ ಡೈಮಂಡ್ ಮೇಲೆ ಇನ್ವೆಸ್ಟ್ ಮಾಡಿಲ್ಲ. ಎಕ್ಸಾಕ್ಟ್ಲಿ ಮೀಟು. ಯಾಕೆ ಅಂತ ಒಂದು ಹೇಳ್ಬೇಡ ಜನಕ್ಕೆ ಅರ್ಥ ಆಗ್ಲಿ. ಯಾಕೆ ಗೋಲ್ಡ್ ಅನ್ನ ಜ್ಯುವೆಲರಿನ ಕೆಲವರು ಹೇಳಲ್ಲ ಅದನ್ನ ಡಿಪ್ರಿಷಿಯೇಷನ್ ಅಸೆಟ್? ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ನೀವು ಬೈ ಮಾಡಿದ್ರೆ 16,000 ರೂಪಾಯಿ ಚಿಲ್ಲರೆ ಇದೆ ಪರ್ ಗ್ರಾಮ್ 24 ಕ್ಯಾರೆಟ್. ನೀವು 22 ಕ್ಯಾರೆಟ್ ಅಂತ ಬಂದ್ರೆ 14,000 ಇದೆ. ನಿಮ್ಗೆ ಅದೊಂದು ಐಡಿಯಾ ಇರಲಿ ಅಂತ ಹೇಳ್ತೀನಿ. ನೀವು ಒಂದ್ಸಲ ಗೋಲ್ಡ್ ಖರೀದಿ ಮಾಡಿದ್ರೆ ಮೇಡಮ್ 3% GST ನಾಮಿನಲ್ ಕಟ್ಟಬೇಕು. ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಅಂತ ಹೋದ್ರೆ 13-20% ಹೋಗುತ್ತೆ. ಅಂದ್ರೆ ನೀವು 1 ಲಕ್ಷ ಬೈ ಮಾಡಿದ್ರೆ, 1 ಲಕ್ಷ ಜ್ಯುವೆಲರಿ ಬೈ ಮಾಡ್ತೀರಾ ಅಂದ್ರೆ 20,000 ರಿಂದ 25,000 ರೂಪಾಯಿ ಎಗರೋಯ್ತು. ನೀವು 25,000 ರೂಪಾಯಿ ಜಾಸ್ತಿ ಆಗ್ಬೇಕು ನಿಮ್ಗೆ ನೆಕ್ಸ್ಟ್ ಗೋಲ್ಡ್ ಅನ್ನ ನೀವು ಸೆಲ್ ಮಾಡ್ಬೇಕಾದ್ರೂ ಕೂಡ ನಿಮ್ಗೆ ಯು ಹ್ಯಾವ್ ಟು ವೇಟ್ ಫಾರ್ 7 years. ಡೂ ಯು ಬಿಲೀವ್ ದಿಸ್? 7 ವರ್ಷ ಕಾಯ್ಬೇಕು. ಯಾಕೆ ಅಂದ್ರೆ ಬೈಯಿಂಗ್ ಮಾಡ್ಬೇಕಾದ್ರೆ ಸೆಲ್ಲಿಂಗ್ ಮಾಡ್ಬೇಕಾದ್ರೆ 2 ರೇಟ್ ಇದೆ. ಇದು ನಿಮಗೆ ಗೊತ್ತಿದ್ಯಾ? ಇಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಐ ಬೈಯಿಂಗ್ ದ ಗೋಲ್ಡ್ ಯು ಹ್ಯಾವ್ ಟು ಪೇ 14,000 ಸಮಥಿಂಗ್ ಇದೆ ಅಂತ ಇಟ್ಕೋಣ. ಪ್ರೆಸೆಂಟ್ ಗೋಲ್ಡ್ 22 ಕ್ಯಾರೆಟ್ ಗೋಲ್ಡ್, ಅದು ಓಕೆ. ಆಮೇಲೆ ಅದು ಮೇಕಿಂಗ್ ಚಾರ್ಜಸ್ ಅದೆಲ್ಲ ಆಮೇಲೆ ಮಾತಾಡ. ಬಟ್ ವೆನ್ ಯೂರ್ ಸೆಲ್ಲಿಂಗ್, ಯು ಬಿಲೀವ್ ಇಟ್ ಆರ್ ನಾಟ್, ಆನ್ ದ 22 ಕ್ಯಾರೆಟ್ ಗೋಲ್ಡ್ 14,000 ಇದ್ರೆ ಸೆಲ್ ಮಾಡ್ಬೇಕಾದ್ರೆ ದಯವಿಟ್ಟು ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ, ದೇ ಬೈ ಇಟ್ 11,000 12,000. ಇವನ್ ಇಫ್ ಇಟ್ ಇಸ್ ಅ ಹಾಲ್ ಮಾರ್ಕ್. ನೀವ್ ಅನ್ಕೊಂಡಿರ್ಬೋದು ಹಾಲ್ ಮಾರ್ಕ್ ಇದ್ರೆ ನಾವು 14,000 ಕೊಟ್ಟಿದ್ರೆ ಇವತ್ತು 16 ಆದ್ರೂ ನಂಗೆ 16 ಕೊಡ್ಬೇಕು, ಬರಲ್ಲ. ನಾನು ಹೇಳ್ತಿರೋದು ಅದಕ್ಕೆ ಕೆಲವ್ರಿಗೆ ನಾನು ಹೇಳ್ತೀನಿ, ಯಾವಾಗ ಹೂಡಿಕೆ ಅಂತ ಮಾಡ್ಬೇಕಾದ್ರೆ ಗೋಲ್ಡ್ ಬಾಂಡ್ಸ್ ಮೇಲೆ ಹೂಡಿಕೆ ಮಾಡಿ, ಆರ್ ಗೋಲ್ಡ್ ETF ಅಂತ ಇದೆ ಹೂಡಿಕೆ ಮಾಡಿ, ಗೋಲ್ಡ್ ಸಾವರಿಂಗ್ ಅಂತ ಕರಿತೀವಿ, ಅದ್ರಲ್ಲಿ ಹೂಡಿಕೆ ಮಾಡಿ. ಜಸ್ಟ್ ಒಂದು ನಾಲೆಡ್ಜ್ ಶೇರ್ ಮಾಡಿ. ಸೂಪರ್.